ಹೆಚ್ಚುತ್ತಿರುವ ನಷ್ಟದ ನಡುವೆ ಓಲಾ ಎಲೆಕ್ಟ್ರಿಕ್ 1,000 ಉದ್ಯೋಗಗಳನ್ನು ಕಡಿತಗೊಳಿಸುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಉದ್ಯೋಗ ಕಡಿತವು ಸಂಗ್ರಹಣೆ, ಪೂರೈಸುವಿಕೆ, ಗ್ರಾಹಕರ ಸಂಬಂಧಗಳು ಮತ್ತು ಮೂಲ ಸೌಕರ್ಯವನ್ನು ವಿಧಿಸುವುದು ಸೇರಿದಂತೆ ಅನೇಕ ಇಲಾಖೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಓಲಾ ಎಲೆಕ್ಟ್ರಿಕ್ ಷೇರುಗಳು ಸಹ 5% ಕುಸಿದಿದೆ. ಅದರ 52 ವಾರಗಳ ಕನಿಷ್ಠ ₹54 ಆಗಿದೆ. ನಷ್ಟ ಕಡಿಮೆ ಮಾಡಲು ಓಲಾ ಎಲೆಕ್ಟ್ರಿಕ್ 1,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ವಜಾಗೊಳಿಸಲು ನಿರ್ಧರಿಸಿದೆ ಎಂದು ಹೇಳಲಾಗುತ್ತಿದೆ. ಬ್ಲೂಮ್ಬರ್ಗ್ನ ವರದಿಯ ಪ್ರಕಾರ ಓಲಾ ಎಲೆಕ್ಟ್ರಿಕ್ ಮೊಬೈಲಿಟಿ ಲಿಮಿಟೆಡ್ ಕಂಪನಿಯು ತನ್ನ ಬೆಳೆಯುತ್ತಿರುವ ನಷ್ಟವನ್ನು ಕಡಿಮೆ ಮಾಡುತ್ತಿರುವ ಕಾರಣ 1,000 ಉದ್ಯೋಗಿಗಳು ಮತ್ತು ಗುತ್ತಿಗೆ ಕಾರ್ಮಿಕರನ್ನು ವಜಾಗೊಳಿಸಲು ಯೋಚಿಸುತ್ತಿದೆ.